ದೇಶದಾದ್ಯಂತ ಕುತೂಹಲ ಕೆರಳಿಸಿದ್ದ ಸ್ಥಳೀಯ ಸಂಸ್ಥೆ ಚುನಾವಣೆ ಮಹಾರಾಷ್ಟ್ರದ್ದು 29 ಪಾಲಿಕೆಗಳಿಗೆ ಚುನಾವಣೆಯಾದರೂ ಅತಿ ಹೆಚ್ಚು ಗಮನ ಕೇಂದ್ರೀಕೃತವಾದದ್ದು ಮುಂಬೈ ಕಡೆ 131. ನಂಗಿನ್ನೂ ನೆನಪಿದೆ, ಪೋಲ್ ಆಫ್ ಪೋಲ್ಸ್ ಬಂದದ್ದು 131 ಸ್ಥಾನ ಬಿಜೆಪಿ ಮತ್ತು ಅಲಯನ್ಸ್ಗೆ ಅಂತ 129ಕ್ಕೆ ಬಿಜೆಪಿ ಬಂದು ತಲುಪಿದೆ. ಅಶೋಕ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಅಶೋಕ್ ಗೌಡ್ರೆ, ಮೊದಲಿಗೆ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು. ನೋ ಸ್ಟೋನ್ ಅನ್ಟರ್ನ್ ರೀತಿಯಲ್ಲಿ ಎಲೆಕ್ಷನ್ ಮಾಡಿದ್ರೆ ರಿಸಲ್ಟ್ ಹಿಂಗೆ ಬರುತ್ತೆ. ಯಾವುದರಲ್ಲಿ ಅಂದರೆ ಯಾವ ಪ್ರಯತ್ನವನ್ನೂ ಬಿಡಲಿಲ್ಲ. 69 ಕ್ಯಾಂಡಿಡೇಟ್ಗಳನ್ನು ನಾಮಿನೇಷನ್ ವಾಪಸ್ ತೆಗೆಸಿ ಅವಿರೋಧ ಆಯ್ಕೆ ಮಾಡಿಸುವುದರಿಂದ ಹಿಡಿದು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ 2014ರಲ್ಲಿ ನಾನು ನನ್ನ ಅನೇಕ ಸ್ನೇಹಿತರು ಮುಂಬೈಯಲ್ಲಿದ್ದಾರೆ, ಅನೇಕ ಜನ ಆರ್ಕಿಟೆಕ್ಟ್ಸ್ ಫ್ರೆಂಡ್ಸ್ ಇದ್ದಾರೆ. ಅವ್ರ ಹತ್ರ ಬೆಳಗ್ಗೆಯಿಂದ ಮಾತಾಡ್ತಾ ಇದ್ದೀನಿ. ಅವರು ಮರಾಠಿ ಮಾನೂಸು ಅವರ ಹತ್ರನೂ ಸಹ ಒಪಿನಿಯನ್ ತೆಗೆದುಕೊಂಡೆ. ಏನು ಅಂತ ಹೇಳಿದ್ರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಇದು ಡೆಫಿನೆಟ್ಟಾಗಿ 2014 ಅಕ್ಟೋಬರಲ್ಲಿ ನಡೆದಂಥ ಚುನಾವಣೆ ಏನಿತ್ತು, ಅದು ತದನಂತರದಲ್ಲಿ ದೇವೇಂದ್ರ ಫಡ್ನವೀಸು ಮತ್ತು ಸರ್ಕಾರ ಏನಿತ್ತು, ಆ ಸರ್ಕಾರ 5 ವರ್ಷ ಸರ್ಕಾರ ಹಾಕಿದಂಥ ಫೌಂಡೇಶನ್ಸ್ಗೆ ಅನೇಕ ಜನ ನಾವು ಈ ರೀತಿ ಸರ್ಕಾರನ ಕಾಣಬೇಕು ಅಂತ ಇದ್ದರು. 2019ರಲ್ಲೂ ಸಹ ಅಲಯನ್ಸ್ ಓಟ್ ಹಾಕಿದ್ರು. ಆದರೆ ಅಲಯನ್ಸ್ ಬ್ರೇಕ್ ಆದಾಗ ಜನಕ್ಕೆ ತುಂಬ ಬೇಸರ ತಂದಿತ್ತು. ಆಗ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಹ ನಾವು ಓಟ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗ BMCನಲ್ಲಿ ಓಟ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬೇಜಾರಾಗಿತ್ತು ಅಂದರೆ ನೀವು ಅಲ್ಲ, ಈಗ ಉದ್ಧವ್ ಠಾಕ್ರೆ ಅವರು ಯಾವಾಗ ತಮ್ಮ ಅಲಯನ್ಸ್ನ BJP ಜೊತೆ ಸಹಜವಾದ ಅಲಯನ್ಸ್ನ ಬ್ರೇಕ್ ಮಾಡ್ಕೊಂಡು ಕಾಂಗ್ರೆಸ್ ಜೊತೆ ಹೋಗಿದ್ರು, ಆಗ ನಮಗೆಲ್ಲ ಬೇಸರ ಆಗಿತ್ತು. ಈಗ ಏನು ಅಟ್ಲೀಸ್ಟ್ ಶಿಂಡೆ ಏನಿದ್ದಾರೆ ಆಕ್ಸೆಸಬಲ್ ಮನುಷ್ಯ, ಅವರು ಉದ್ಧವ್ ಠಾಕ್ರೆಗಿಂತ ಆಕ್ಸೆಸಬಲ್ಲು. ಅಂದರೆ ಉದ್ಧವ್ ಠಾಕ್ರೆ ಅವರು ಒಂದು ಕೋಟೆಯಲ್ಲಿ ಇರ್ತಾರೆ, ಅದರಿಂದಾಗಿ ಮುಂಚೆನೂ ಸಹ ಶಿವಸೇನೆ ಮೂಲಕ ಆಕ್ಸೆಸಬಲ್ ಇದ್ದಿದ್ದು ಶಿಂಡೆ ಅವರೇ, ಏಕನಾಥ್ ಶಿಂಡೆ ಅವರೇ. ಈಗಲೂ ಅಷ್ಟೇ ಆಕ್ಸೆಸಬಲ್ ಇರ್ತಕ್ಕಂಥದ್ದು ಏಕನಾಥ್ ಶಿಂಡೆ. ಅದರಿಂದಾಗಿ ನಾವು ಅವ್ರಿಗೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೇವೆ ಅವ್ರ ನಾಯಕತ್ವನ. ಅಂದರೆ ದೇವೇಂದ್ರ ಫಡ್ನವೀಸು ಮತ್ತು ಏಕನಾಥ್ ಶಿಂಡೆ ಅವ್ರ ನಾಯಕತ್ವ. ಅದರಿಂದಾಗಿ ನಾವು ಅವ್ರಿಗೆ ಮತ ಹಾಕತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಅವ್ರು ಹೇಳಿದಂಥವ್ರು ಬಂದೆ ಏಕನಾಥ್ ಶಿಂದೆ 32 ಮುಂಬೈನಲ್ಲಿ 32 ಅಲ್ಲ, ಉದ್ಧವ್ ಠಾಕ್ರೆ 72. ಸಿ, ನಾನು ಒಂದು 2-3 ವಿಚಾರ ಮೆನ್ಷನ್ ಮಾಡ್ಬಿಡ್ತೀನಿ, ಆ ವಿಚಾರಕ್ಕೂ ಬರ್ತೇನೆ. ಈಗ ಅತಿ ಮುಖ್ಯವಾದಂತಹದ್ದು ಏನು ಅಂತ ಹೇಳಿದ್ರೆ, ಈ ಡೆವಲಪ್ಮೆಂಟ್ ಅಂತಕ್ಕಂತಹದ್ದು ಏನಿದೆ, ಆಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಏರ್ಪೋರ್ಟ್ ಇರಬಹುದು, ಅಲ್ಲಿನ ಒಂದು 2-3 ಅತ್ಯಂತ ಪ್ರಮುಖವಾದಂತಹ ರೋಡ್ಸು ಈಸ್ಟ್ ಟು ವೆಸ್ಟ್ ಕನೆಕ್ಟ್ ಮಾಡ್ತಕ್ಕಂಥದ್ದು, ಮತ್ತು ಏರ್ಪೋರ್ಟಿಂದ ನದರನ್ ತಾನೇವರೆಗೂ ಕನೆಕ್ಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಕೋರ್ ಸಿಟಿ ಕನೆಕ್ಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಎಲ್ಲ ಪ್ರಾಜೆಕ್ಟ್ಸು, ಜೊತೆಗೆ ಬುಲೆಟ್ ಟ್ರೈನ್ ಬರ್ತಕ್ಕಂಥದ್ದು, ಇದನ್ನೆಲ್ಲನೂ ಗಮನದಲ್ಲಿಟ್ಕೊಂಡು ಅಕಸ್ಮಾತ್ ನಾವು BJPಯ ಮೇಯರ್ ಇದ್ದರೆ ಮುಂಬೈಗೆ ಅನುಕೂಲ ಆಗ್ತಕ್ಕಂತಹದ ವಿಚಾರನ ನಾವು ಮಾಡಿದ್ದೇವೆ ಅನ್ನೋದು ವಿಚಾರ. ಎರಡನೇದು, ಈಗ ನೀವು ಏನು ಹೇಳ್ತಾ ಇದ್ದೀರಾ, ಮರಾಠಿ ಮಾನೂಸ್ ಅಂತಕ್ಕಂಥವರು ಆದರೂ ಒಂದು ಮಟ್ಟಕ್ಕೆ ಕನ್ಸಾಲಿಡೇಷನ್ ಆಗಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆಗೆ ಬಿದ್ದಿರ್ತಕ್ಕಂಥದ್ದು ಒಪ್ಕೊಳ್ಳೇಬೇಕು. ಯಾಕೆಂದರೆ ಈ ಯಾವುದು 30 ವರ್ಸಸ್ 72 ಏನಿದೆ, ಇದು ಕ್ಲಿಯರ್ ಕಟ್ ಆಗಿ ತೋರಿಸ್ತಿದೆ ದಟ್ ಕನ್ಸಾಲಿಡೇಷನ್ನು ಏನು BJPಗೆ ಮರಾಠಿ ಮಾನೂಸು ಕಂಪ್ಲೀಟಾಗಿ ಆಗಬೇಕಾಗಿತ್ತು, ಅದು ಒಂದು 25% ಏಕನಾಥ್ ಶಿಂಡೆ ಅವ್ರಿಗಾಗಿದೆ, ಇನ್ನು ಮಿಕ್ಕಿದ್ದಕ್ಕಂಥದ್ದೆಲ್ಲನೂ ಉದ್ಧವ್ ಠಾಕ್ರೆಗೆ ಆಗಿದೆ ಅಂತಕ್ಕಂಥದ್ದು ಸತ್ಯನೇ. ಅದರಲ್ಲೇನು ನಾವೇನು ಆಶ್ಚರ್ಯ ಏನಿಲ್ಲ. ಆದರೆ ಅತಿ ಮುಖ್ಯವಾಗಿ ಇವ್ರು ಆಡಿದಂತಹ ಗೇಮ್ಸ್ ಏನಿತ್ತು ಈ ಕಳೆದ ಎಲ್ಲ ಟೈಮಲ್ಲೂ, ರಿಸರ್ವೇಷನ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇದನ್ನೆಲ್ಲ ಇಟ್ಕೊಂಡು ತುಂಬ ಆಟಗಳನ್ನು ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಪಾರ್ಟಿಯವರು ಆಡಿದ್ರು. ಅದರ ರಿಸಲ್ಟೇ ಇಡೀ ಮಹಾರಾಷ್ಟ್ರದಲ್ಲಿ ತತ್ಸುಮಾರು ಇವತ್ತು 35% ಆಫ್ ಮಹಾರಾಷ್ಟ್ರ ವೋಟ್ ಮಾಡಿದ್ದಾರೆ. 35%, 3.48 ಕ್ರೋರ್ಸ್ ವೋಟ್ ಮಾಡಿದ್ದಾರೆ. ಅದು ಇನ್ನೊಂದೇನಂತ ಹೇಳಿದ್ರೆ, ವೋಟರ್ಸ್ ಲೆಕ್ಕನೇ ತೆಗೆದುಕೊಂಡ್ರೆ ಆಲ್ಮೋಸ್ಟ್ 50% ವೋಟ್ ಮಾಡಿದ್ದಾರೆ. ಅಂದರೆ 8 ಕ್ರೋರ್ಸ್ ವೋಟರ್ಸ್ ಇದ್ದಾರೆ, 11 ಕೋಟಿ ಜನ ಮಹಾರಾಷ್ಟ್ರದಲ್ಲಿರೋದು. ವೋಟರ್ಸನ್ನೇ ನೀವು ತೆಗೆದುಕೊಂಡ್ರೆ 45% ವೋಟರ್ಸು ವೋಟ್ ಮಾಡಿದ್ದಾರೆ ಈ ಚುನಾವಣೆಗಳಲ್ಲಿ. ಅಂದರೆ ಅದು ಏನು, ಯಾವ ಮಟ್ಟಕ್ಕೆ ತಾವು ನೋಡ್ತಾ ಇದ್ದೀರಾ, 1296 ಸೀಟು. ಹಲೋ ಕೇಳಿಸ್ಕೊ. ಅಂದರೆ BJPನ ಸಂಪೂರ್ಣವಾಗಿ ಒಪ್ಕೊಂಡಿರ್ತಕ್ಕಂತಹದ್ದು ಇದರಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇವರೇ ಈಗ ಎಲ್ಲ ಇಡೀ ಮಹಾರಾಷ್ಟ್ರದಲ್ಲಿ ಫ್ರಮ್ ಮುಂಬೈ ಟು ನಾಗ್ಪುರ್ ಏನು ಹೈವೇ ಆಗಿದೆ, ಅದರಲ್ಲಿ 14 ಜಿಲ್ಲೆ, ಮತ್ತು ಕೋಸ್ಟಲ್ ಲೈನ್ ಏನಿದೆ, ಕೊಂಕಣ್ ಎಕ್ಸ್ಪ್ರೆಸ್ ಏನಿದೆ, ಅದರ ಅಡ್ವಾಂಟೇಜು, ಎಲ್ಲದರ ಅಡ್ವಾಂಟೇಜು ಸಹ BJP ಮಾತ್ರ ಮಾಡೋಕ್ಕಾಗೋದು, BJPನೇ ಗೆಲ್ಲಿಸ್ಬೇಕು ಅಂತ ಹೇಳಿ ಜನ ಮನಸ್ಸು ಮಾಡಿರತಕ್ಕಂತಹದ್ದು ಕಾಣ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಕಂಡಿದೆ. ಬಾಬಾ, ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ನನಗೆ ನಾನು ಈಗ ಕೇಳಿದೆ, ನಮ್ಮ GBA ಕಂಪೇರ್ ಮಾಡ್ಕೊಂಡು ಕೇಳ್ತಾ ಇದ್ದೆ, ಬೆಳಗ್ಗೆಯಿಂದ ಮಾತಾಡ್ತಾ ಇದ್ದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 5 GBA ಆಗಿಬಿಟ್ಟಿದೆ,
ಆಮೇಲೆ ಒಂದು 20,000 ಹಂಗೆ ಒಂದು 300 ಚಿಲ್ಡ್ರನ್ ನಾವು ಅಂದರೆ 353 ನಾವು ಕಾರ್ಪೊರೇಟರ್ಸ್ ಮಾಡ್ಕೊಂಡಿದ್ದೀವಿ. ಅಲ್ಲಿ 224 ಇದ್ದಾರೆ, 50,000 ವೋಟ್ರು. ಅಲ್ಲಿ ಹೇಗೆ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು, ಅಲ್ಲಿ ಏನಂದರೆ ಯಾರು ಆಕ್ಸೆಸಬಲ್ ಇರ್ತಾರೆ ಅಂಥ ವ್ಯಕ್ತಿಗೆ ಮಾತ್ರ ನಾವು ವೋಟ್ ಹಾಕ್ತೇವೆ. ಅಲ್ಲಿ ಪಾರ್ಟಿಗಿಂತ ಜಾಸ್ತಿ ನಮಗೆ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಅಲ್ಲಿನ ಸ್ನೇಹಿತರು ಹೇಳುತ್ತೆ. ಅಂದರೆ ಉದಾಹರಣೆಗೆ ಕಾರ್ಪೊರೇಷನ್ ಎಲೆಕ್ಷನ್ಸ್ನಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವ್ರು ಆಕ್ಸೆಸಬಲ್ ಇರಬೇಕು. ಪಾಪ ನಟರಾಜ್ ಗೌಡರು ಏನೋ ಯಾವುದೋ ಲೋಕದಲ್ಲಿದ್ದಾರೆ ಅನ್ಸುತ್ತೆ, ದುಡ್ಡು ಖರ್ಚು ಮಾಡಿಬಿಟ್ರೆ ಯಾರು ಗೆಲ್ಲೋದೇ ಇಲ್ಲ. ದುಡ್ಡು ಖರ್ಚು ಮಾಡಿಬಿಟ್ರೆ ಖಂಡಿತವಾಗ್ಲೂ ಗೆಲ್ಲಲ್ಲ. ದುಡ್ಡು ಖರ್ಚು ಮಾಡ್ದೇನೂ ಯಾರು ನೋಡಿ, ಒಂದು ಮಟ್ಟಕ್ಕೆ ರಿಸೋರ್ಸ್ ಇಂಪಾರ್ಟೆಂಟ್. ಒಂದು ಮಟ್ಟಕ್ಕೆ ಅನೇಕ ಎಕ್ಸಾಂಪಲ್ಸ್ ನಾವು ಹೇಳ್ಬೋದು ಅಜಯ್. ಆದರೆ ಆ ಎಕ್ಸಾಂಪಲ್ಸ್ ದುಡ್ಡು ಖರ್ಚು ಮಾಡದೇ ಇರೋರು ಅನೇಕ ಜನ ಗೆದ್ದಿದ್ದಾರೆ. ನಾವು 72ಗೆಲ್ಲ ಹೋಗೋದೇ ಬೇಡ, ಈಗ 2023ನಲ್ಲೇ ಒಂದು 5-6 ಎಕ್ಸಾಂಪಲ್ ಹೇಳ್ಬೋದು ನಾವು. ಆಯ್ತಾ, ಆ ಎಕ್ಸಾಂಪಲ್ಸ್ ನಾನು ಹೆಸರು ಹೇಳಲ್ಲ. ಯಾವ 5-6 ಎಕ್ಸಾಂಪಲ್? ಕರ್ನಾಟಕದಲ್ಲಿ 5-6 ವಿಧಾನಸಭೆ ಅಲ್ಲ, ವಿಧಾನಸಭೆನಲ್ಲಿ 224ರಲ್ಲಿ 5-6 ಹೇಳೋ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂದ್ರೆ ಹಣೆ ಬಡ್ಕೋಬೇಕು ನಾವು. 224ರಲ್ಲಿ 5-6 ಉದಾಹರಣೆ ಕೊಡಬಹುದಂತೆ. ದುಡ್ಡು ಖರ್ಚು ಮಾಡ್ದೇನೆ ಗೆದ್ದಿರೋ ಏನು ಅಶೋಕ್ ಅಲ್ಲ. ಕೋಸ್ಟಲ್ ಕರ್ನಾಟಕ ಬಿಟ್ಬಿಟ್ಟು ನಾನು ಮೇಳ್ತಾ ಇರತಕ್ಕಂಥದ್ದು ಬೇರೆ ಪ್ರದೇಶ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಕೋಸ್ಟಲಲ್ಲೂ ದುಡ್ಡು ಖರ್ಚು ಮಾಡದೆ ಗೆದ್ರ ತುಂಬ ಜನ ಗೆಲ್ತಾರೆ ಕೋಸ್ಟಲಲ್ಲಿ. ಆಯ್ತಾ, ಅಂದರೆ ವಿಚಾರ ಹೇಳಿ, ನಾವು ಕೇಳ್ತೀವಿ, ಹೇಳಿ, ನಾವು ಕೇಳ್ತಿರ್ತೀವಿ, ಮುಂದುವರಿಸಿ. ಅದೇ ಏನಂತ ವಿಚಾರ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ಸಹ ಆಕ್ಸೆಸ್ ಇದ್ರೆ ಕ್ಯಾಂಡಿಡೇಟ್ಗೆ ಖಂಡಿತವಾಗ್ಲೂ ಮತ ಹಾಕ್ತಾರೆ. ಅಂದ್ರೆ ನಾವು ಚೂಸ್ ಮಾಡೋದು, ನೀವು ಹೇಳಿದ್ರಲ್ಲ ಆಗ್ಲೇ, ಯಾವುದು ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಹೇಳಿ ಅದನ್ನ ಮಾಡ್ತಕ್ಕಂಥದ್ದು ಬಿಜೆಪಿ ಮಾತ್ರ. ಇವರೆಲ್ಲೋ ಕುತ್ಕೊಂಡು ಅದರಲ್ಲಿ ಮನಿ ಪವರ್, ಮಸಲ್ ಪವರ್ ಕೂಡ ಇತ್ತು ನೋಡಿ. ಅಭಿವೃದ್ಧಿಯ ಫ್ಯಾಕ್ಟರ್ನ ಯಾರು ಅಲ್ಲಗಳಿತಾ ಇಲ್ಲ ಇಲ್ಲಿ. ಅಶೋಕ್ ಗೌಡ್ರೆ, ಅಭಿವೃದ್ಧಿ ಫ್ಯಾಕ್ಟರ್ ಯಾರು ಅಲ್ಲಗಳಿತಾ ಇಲ್ಲ. ಅದು ಒಂದರಿಂದಾಗಿ ಈ ಎಲೆಕ್ಷನ್ ಈ ರಿಸಲ್ಟ್ ಬಂತು ಅಂತ ದಯವಿಟ್ಟು ಹೇಳಬೇಡಿ. ನೋಡಿ ಅಜಿತ್, ನೀವು 1952 ಎಲೆಕ್ಷನ್ನಿಂದ ಹಿಡ್ಕೊಂಡು 2026 ಎಲೆಕ್ಷನ್ಸ್ವರೆಗೂ ಕೇವಲ ಅಭಿವೃದ್ಧಿ ಮೇಲೆ ಯಾರು ಗೆದ್ದಿದ್ದಾರಾ? ನೀವೇ ಯೋಚನೆ ಮಾಡಿ. ಕರ್ನಾಟಕದಲ್ಲಿ ಹಾಗಾಗಿದ್ರೆ ಎಸ್ ಎಂ ಕೃಷ್ಣ ಸೋಲೇ ಬರೋದಾಗಿತ್ತು. ಹಾಗಾದರೆ ನೀವು ಅನೇಕ ಇವರು ನಮ್ಮ ಡೆಲ್ಲಿನಲ್ಲಿ ಮೇಡಮ್ ಅವ್ರು ಸೋಲೇ ಬರೋದಾಗಿತ್ತು. ಬಿಜೆಪಿಯವ್ರಿಗೂ ಕೂಡ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಂದ್ರೆ ಎಸ್ ಎಂ ಕೃಷ್ಣ ಮಾತ್ರ ನೆನಪಾಗ. ನೋಡಿ, ಹಂಗಂತಲ್ಲ, ವಿಚಾರದಲ್ಲ. 5 ವರ್ಷ ಕಂಪ್ಲೀಟ್ ಮಾಡಿ ಆಯ್ತಾ, ಇನ್ನೇನು ಬರ್ತಾರೆ ಗ್ಯಾರಂಟಿ ಎಸ್ ಎಂ ಕೃಷ್ಣ ಅಂತ ಅಂದ್ಬಿಟ್ಟು ಅನೇಕ ಜನದ ಬಾಯದಲ್ಲಿತ್ತು. ಆದರೂ ಸಹ ಎಸ್ ಎಂ ಕೃಷ್ಣ ಅವರು ಸೋಲ್ತಾರೆ. ಅಂದರೆ ಅರ್ಥ ಏನಂದ್ರೆ, ಬಿಜೆಪಿ ವಿಚಾರ ಅಲ್ಲ ಇಲ್ಲಿ. ಒಬ್ಬ ವ್ಯಕ್ತಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾವು ಕ್ರೆಡಿಟ್ ಕೊಡಲೇಬೇಕು. ಅದೇ ರೀತಿ ಯಡಿಯೂರಪ್ಪನವರು ಪರ್ಫಾರ್ಮ್ ಮಾಡಿದ್ರು. ಅಶೋಕ್ ಗೌಡ್ರೆ, ಸಾರಿ ನಟರಾಜ್ ಗೌಡ್ರೆ, ತಳ್ಳಿ ಹಾಕೋದಕ್ಕಾಗದೇ ಇರುವಂತಹ ಸತ್ಯ, ನಮ್ಮಂಥ ಪಾಮರರಿಗೆ ಸಂತೋಷ ಕೊಡುವ ಸತ್ಯವೂ ಹೌದು, ಅಭಿವೃದ್ಧಿ ಅನ್ನೋದು ಕೂಡ ಮ್ಯಾಟರ್ ಆಗಿದೆ ಈ ಚುನಾವಣೆಯಲ್ಲಿ ಅಂತ ಇರ್ಬೋದು. ಮುಂಬೈ ಮಟ್ಟಕ್ಕೆ ಅಭಿವೃದ್ಧಿ ಕೂಡ ಅವರು, ಯಾಕಂದ್ರೆ ಸ್ವಲ್ಪ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಬಹಳ ಜನಗಳ ಆಕ್ರೋಶ ಇದ್ದೇ ಇತ್ತು ಮುಂಚೆ ಎಲ್ಲ. ಯಾಕಂದ್ರೆ ರಸ್ತೆ ಆಗಬಹುದು, ಪೊಲ್ಯೂಷನ್ ಹೆಚ್ಚಿಗೆ ಆಗಿದೆ, ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ, ಮೂಲಭೂತ ನೀರಿನ ಇಲ್ಲ, ಕ್ವಾಲಿಟಿ ನೀರು ಸಿಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆಗಳಿತ್ತು. ಅದು ಕೂಡ ಬಿಜೆಪಿ ಸರ್ಕಾರ ಖಂಡಿತವಾಗಿ ಒಂದು ಭಾಗದಲ್ಲಿ ಅಭಿವೃದ್ಧಿ ಕೂಡ ಮಾನದಂಡ ಆಗುತ್ತೆ. ಆದ್ರೆ ನಾವು ಆಸ್ ಎ ವಿರೋಧ ಪಕ್ಷವಾಗಿ ನಾವು ಉದ್ಧವ್ ಠಾಕ್ರೆ ಬಣ ಜೊತೆಗೆ, NCP ಶರದ್ ಪವಾರ್ ಜೊತೆಗೆ ಸೀಟ್ ಹಂಚಿಕೆನಲ್ಲಿ, ಚರ್ಚೆನಲ್ಲಿ, ಸ್ಥಳೀಯ ನಾಯಕತ್ವದಲ್ಲಿ ಸ್ವಲ್ಪ ದುರ್ಬಲ ಆಗಿದ್ದು ಮತ್ತೆ ಗೊಂದಲ ಮೂಡಿದ್ದು ಕಾರಣ ಆಗಿ ಇವತ್ತು ಬಿಜೆಪಿ ಸ್ವೀಪ್ ಮಾಡಿದೆ. ಅಲ್ಲಿ ಅವಕಾಶ ಅವ್ರಿಗೆ ಚೆನ್ನಾಗಿ ಸಿಕ್ಕಿದೆ. ಆಮೇಲೆ ಅವ್ರ ಗೆಲುವಿಗೆ ನಾವು ಶಬಾಸ್ ಹೇಳ್ಬೋದು ಅಷ್ಟೇ. ಆದ್ರೆ ನಮ್ದು ಅಲ್ಲಿನ ಸೋಲಿದೆಯಲ್ಲ, ಅಲ್ಲಿನ ಸ್ಥಳೀಯ ನಾಯಕತ್ವವನ್ನ ಗಟ್ಟಿ ಮಾಡ್ಲಿಲ್ಲ, ಅವ್ರು ಒಟ್ಟಾಗಿಲ್ಲ ಅಂದ್ರೆ, ಅದು ಸಂಘಟನೆ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ, ಕೇವಲ ದೊಡ್ಡ ಲೀಡರ್ಗಳಾಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು, ಅವರು ಪಕ್ಷ ಮುಂದೂಡಿಸ್ತಾರೆ, ಚುನಾವಣೆ ಗೆಲ್ತಾರೆ ಅಂದ್ರೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಇದು ಸಾರಾಸಗಟಾಗಿ ನಿರಂತರವಾಗಿ ಆತ್ಮಾವಲೋಕನ ಕಾಂಗ್ರೆಸ್ ವಕ್ತಾರರಿಂದ ಬಂದಿದೆ. ಅಲ್ಲ, ಬಟ್ ಒಂದು ಕುತೂಹಲ ಪ್ರಶ್ನೆ ಕೇಳ್ತಿದ್ದೆ ನಟರಾಜ್ ಗೌಡ್ರೆ. ಈಗ ಬಿಜೆಪಿ ಅಂದ್ಮೇಲೆ ದೇವೇಂದ್ರ ಫಡ್ನವೀಸ್, ಶಿವಸೇನೆ ಅಂದಮೇಲೆ ಒಂದು ಕಡೆ ಏಕನಾಥ್ ಶಿಂದೆ, ಒಂದು ಕಡೆ ಉದ್ಧವ್ ಠಾಕ್ರೆ, MNS ಅಂದಮೇಲೆ ರಾಜ್ ಠಾಕ್ರೆ, ಶರದ್ ಪವಾರ್, ಅಜಿತ್ ದಾದಾ ಪವಾರ್, ಇವು ನಮಗೂ ಕರ್ನಾಟಕದಿಂದ ಹೊರಗಿರಿಗೂ ಕಾಣುವ ಮುಖಗಳು. ನಿಮ್ಮ ಪಕ್ಷದ ಒಬ್ಬ ನಾಯಕನ ಹೆಸರು ಹೇಳಿ ನೀವು ರಾಜ್ಯ ಮಟ್ಟದ್ದು. ಅದೇ ನಮ್ಮ ಮುಖ್ಯಮಂತ್ರಿಗಳಿಗ ನಮ್ಮಲ್ಲೂ ಕೂಡ ನಾವು ಸುಮ್ಮನೆ ಪೃಥ್ವಿರಾಜ್ ಚೌಹಾಣ್ ಫೋಟೋ ಹಾಕಿದೀವಿ. ಪೃಥ್ವಿರಾಜ್ ಚೌಹಾಣ್ ಕಾಂಗ್ರೆಸ್ ಅದು ಏನೂ ನಡೆಯಲ್ಲ ಅಲ್ಲಿ ಅವ್ರದ್ದು. ಖಂಡಿತ. ಈಗ ಅಲ್ಲಿ ನಮ್ಮ ಅಲ್ಲಿನ ರಾಜ್ಯ ನೀವೊಂದು ನಾಯಕನ ಹೆಸರು ಹೇಳಿ ಇಲ್ಲಿ ಕುತ್ಕೊಂಡು ವಕ್ತಾರರು. ಮುಂಬೈನ ನಾಯಕನ ಹೆಸರು ಅಲ್ಲ, ಮುಂಬೈ ಮಟ್ಟಕ್ಕೆ ಬಿಡಿ, ಮುಂಬೈ ಮಟ್ಟಕ್ಕೆ ಯಾವ ನಾಯಕರು ಕೂಡ ಅಲ್ಲಿ ಕೆಲಸ. ಮಹಾರಾಷ್ಟ್ರ ಮಟ್ಟಕ್ಕೆ ಯಾರಿದ್ದಾರೆ? ಈಗ ಮಹಾರಾಷ್ಟ್ರ ಮಟ್ಟಕ್ಕೆ ಯಾರಿದ್ದಾರೆ?
ಮಹಾರಾಷ್ಟ್ರ ಮಟ್ಟಕ್ಕೆ ನೀವು ಹೇಳಲ್ಲ, ಪೃಥ್ವಿರಾಜ್ ಚೌಹಾಣ್ ಇದ್ದಾರೆ, ಅಲ್ಲಿ ನಮ್ಮ ಪಟೋಲೆ ಅವರು ಇದ್ದಾರೆ, ಸಂಘಟನೆಗೆ ಪಟೋಲೆ ರಾಜೀನಾಮೆ ಕೊಟ್ಟು ಕಾಣ್ತಾನೆ ಇಲ್ಲ ಅವರು. ಪೃಥ್ವಿರಾಜ್ ಚೌಹಾಣ್ ಅವ್ರಿಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅನ್ನೋ ತರ ಪಾಡ್ಕಾಸ್ಟ್ ಮಾಡ್ತಾ ಓಡಾಡ್ತಿದ್ದಾರೆ. ನೀವು ನಾಯಕನ ಹೆಸರು ಹೇಳಿ ನೋಡೋಣ. ಹಂಗೆ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಇಲ್ಲ ನಮ್ಮ ನಾಯಕರು ಅಷ್ಟೇ, ನಾನು ಹೇಳ್ದಲ್ಲ, ಸ್ಥಳೀಯ ಮಟ್ಟದಲ್ಲಿ ನಿರಂತರವಾಗಿ ಸಂಘಟನೆ ಮಾಡೋ ನಾಯಕರುಗಳು ಇಲ್ಲ. ಸುಶೀಲ್ ಕುಮಾರ್ ಶಿಂಡೆನ್ ಬಿಟ್ಬಿಟ್ರು, ಈಗ ನಮ್ಮ ಕರ್ನಾಟಕದಲ್ಲಿ ಮಗನ ಬಿಟ್ಬಿಟ್ರು, ಎಲ್ಲರೂ ಬಿಟ್ಬಿಟ್ರು ಪಾಪ ಇವರು. ಪಕ್ಷ ಚಟುವಟಿಕೆಯಲ್ಲಿ ನಿರಂತರವಾಗಿ ನಾವು ಕರ್ನಾಟಕದಲ್ಲಿ ಹೆಂಗ್ ಸಂಘಟನೆ ಮಾಡ್ತಾ ಇದೀವಿ, ಯಾವುದೇ ಚುನಾವಣೆ ಯಾವುದೇ ಸಮಯದಲ್ಲಿ ಬಂದ್ರು ಫೇಸ್ ಮಾಡೋ ಶಕ್ತಿ ಸಾಮರ್ಥ್ಯ ಕರ್ನಾಟಕದಲ್ಲಿ ಹೆಂಗೆ ಸಂಘಟನೆ ಉಳಿಸ್ಕೊಂಡಿದೀವಿ, ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಸಂಘಟನೆ ಇರಬೇಕಾಗಿತ್ತು. ಅಲ್ಲಿ ನಮ್ಗೆ ಬಂದ ಮಾಹಿತಿ ಏನಂದ್ರೆ ಅಲ್ಲಿ ಸಂಘಟನೆ ಆ ರೀತಿಯಾಗಿ ಸ್ಟ್ರಾಂಗ್ ಆಗಿಲ್ಲ, ಹಂಗಾಗಿ ಅಲ್ಲಿನ ಟಿಕೆಟ್ ಹಂಚಿಕೆನಲ್ಲಿ ಗೊಂದಲ ಮೂಡಿದ್ರು, ಹಾಗಾಗಿ ಅಲ್ಲಿ ಸೋಲು ಆಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿರತಕ್ಕಂಥದ್ದು. ನಾವೆಲ್ಲ ಚುನಾವಣೆಗೆ ಶ್ಯಾಮ್ ಮಂದೆ ಅವರೇ, ಲೋಕಸಭಾ ಚುನಾವಣೆಯಲ್ಲಿ ಮಹಾಯುತಿಗೆ ಸಿಕ್ಕಂತ ಮೊಮೆಂಟಮ್ಮು ವಿಧಾನಸಭಾ ಚುನಾವಣೆಗೆ ಹೋಗ್ಬಿಡ್ತು. ಈಗ ಮಹಾಯುತಿನೇ ಇಲ್ಲ ಅಲ್ಲಿ. ಮಹಾವಿಕಾಸ ಅಘಾಡಿ ಲೋಕಸಭೆಯಲ್ಲಿ ಸಿಕ್ಕಂತ ಮೊಮೆಂಟಮ್ ವಿಧಾನಸಭೆಯಲ್ಲಿ ಸಿಗಲಿಲ್ಲ. ಈಗ ಆ ಅಲಯನ್ಸ್ ಇಲ್ಲ. ಏನ್ ಈ ಟ್ರಾನ್ಸ್ಫಾರ್ಮೇಶನ್ ಏನ್ ರೀಸನ್? ಫಸ್ಟ್ ಆಫ್ ಆಲ್ ಹೇಳುದಾದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಗ್ರೌಂಡ್ ಲೆವೆಲ್ ನಲ್ಲಿ ಬೇರೆ ಪ್ರಕಾರನೇ ನಡೀತದೆ. ಎಲ್ಲಕ್ಕಿಂತ ಟಫ್ ಎಲೆಕ್ಷನ್ ಏನಾದ್ರೂ ಕಂಟೆಸ್ಟೆಂಟ್ ಇದ್ರೆ ಅದು ಕಾರ್ಪೊರೇಷನ್ ಎಲೆಕ್ಷನ್. ಅದ್ರಲ್ಲಿ ಪ್ರತಿ ಮನುಷ್ಯನಿಗೆ ಭೇಟಿ ಆಗ್ಬೇಕಾಗ್ತದೆ, ಕ್ಯಾಂಡಿಡೇಟ್ ನೋಡ್ಬೇಕಾಗ್ತದೆ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ದಿವಂಗತ ಒಂದು ಕಾರ್ಪೊರೇಟರ್ ಇದ್ರು ಠಾಣಾದಲ್ಲಿ. ಹೆಚ್ಚು ಕಲ್ತವ್ರು ಇರ್ಲಿಲ್ಲ ಅವರು, ಆದ್ರೆ ಪಕ್ಷೇತರ ಪ್ರತಿ ಸಲ ಗೆದ್ಕೊಂಡು ಬರ್ತಿದ್ರು. ದೊಡ್ಡ ಪತ್ರಿಕೆಯವರು ಅದ್ರ ಮೇಲೆ ಒಂದ್ಸಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ತಯಾರು ಮಾಡಿದ್ರು, ಹೇಗ್ ಗೆಲ್ತಾರ ಅಂತ ಅವ್ರ ಒಂದು ಅಭ್ಯಾಸ ಮಾಡುವಂತ. ಮೂರ್ ಸಂಗತಿಗಳು ಅದ್ರಲ್ಲಿ ಗೊತ್ತಾದವು. ಫಸ್ಟ್, ಆ ಕಾರ್ಪೊರೇಟರ್ ಏನ್ ಮಾಡ್ತಿದ್ದಂದ್ರೆ, ನಿಮ್ದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರೇ ತೀರ್ ಹೋದ್ರು ಅದು ಅವ್ರ ಆಫೀಸಿಗೆ ಗೊತ್ತಾದ್ಮೇಲೆ ಅವನ್ ಬೆಳಿಗ್ಗೆ ಅಲ್ಲಿ ನಾಷ್ಟಾ ಊಟದಿಂದ ಹಿಡಿದು ಆ ದಿವಸ ಪೂರ್ತಿ ಅವನ್ ಶವವನ್ನೆಲ್ಲ ಪೂರ್ತಿ ಕ್ರಿಯಾಕರ್ಮ ಎಲ್ಲ ಮುಗಿಸಿ ಆ ಸರ್ಟಿಫಿಕೇಟ್ ತರುವವರೆಗೆ ಎಲ್ಲಾ ಜವಾಬ್ದಾರಿ ಅವ್ರ ಕಚೇರಿ ನೋಡ್ಕೊಳ್ತಿತ್ತು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರೇ ಮಕ್ಕಳಿಗೆ ಶಾಲೆ ಬೇಕಾದ್ರೆ ಹತ್ರದ ಅಲ್ಲಿ ಶಾಲೆಯಲ್ಲಿ ಅವರಿಗೆ ಅಡ್ಮಿಷನ್ ಕೊಡಿಸ್ತಿದ್ದ ಅವನು. ಥರ್ಡ್ ಥಿಂಗ್, ನೀವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತೀರಿ, ನಿಮ್ಗೆ ಸದೈವ ಕಾಡು ಪ್ರಶ್ನೆ ಅಂದ್ರೆ ನೀವು ಮನೆಯೋಗಿ ಇಲ್ಲದಾಗ ಮನೇಲಿ ಕಳ್ತನ ಆಗ್ತದೆ. ಮಾರ್ಚ್ ಏಪ್ರಿಲ್ಗೆ ಎಲ್ಲಾದ್ರೂ ತಿರುಗ್ಲಿಕ್ಕೆ ಹೋದ್ರೆ ಈ ಕಾರ್ಪೊರೇಟರ್ ಸ್ವಂತದ ಹಣದಿಂದ ಸೆಕ್ಯೂರಿಟಿ ಗಾರ್ಡ್ಸ್ ಇಡ್ತಿದ್ದ. ಅವ್ರು ಬರೀ ರಾತ್ರಿಗೆ ತಿರ್ಕೊಂಡು ಪ್ರತಿ ಮನೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತಿರುಗ್ತಿದ್ರು. ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಳುವೆ ಆಗ್ತಿರ್ಲಿಲ್ಲ. ಇದು ಅವನ್ ಗೆಲುವಿನ ಕಾರಣ ಅಂತ ದೊಡ್ಡ ಪತ್ರಿಕೆ ಲೀಕ್ ಮಾಡಿದ್ಮೇಲೆ ಗೊತ್ತಾಯ್ತು. ಅದೇ ಕಾರ್ಪೊರೇಟರ್ ಲೆವೆಲ್ ಎಷ್ಟು ಕೆಳಮಟ್ಟ ಕೆಲಸ ಮಾಡ್ಬೇಕಾಗ್ತದೆ ಅಂತ. ಅಲ್ಲ ಅಷ್ಟೇ ಅಲ್ಲ, ಈಗ ಶಿವಸೇನೆ ನೋಡಿ, ಬಾಳ್ ಠಾಕ್ರೆ ಶಿವಸೇನೆನ ಕಟ್ಟಿದ ರೀತಿ ಬಗ್ಗೆ ನಾವೆಲ್ಲ ಏನು ನೋಡ್ತೀವಿ. ಬಾಳ್ ಠಾಕ್ರೆ ಭಾಷಣ ಮಾಡ್ತಿದ್ರು ಶಿವಾಜಿ ಪಾರ್ಕ್ನಿಂದ. ಪಾಕಿಸ್ತಾನ ಬಗ್ಗೆ ಮಾತಾಡಿದರೆ 15 ದಿನದ ನಂತರ ಪಾಕಿಸ್ತಾನದ ಪಿಚ್ಚನ್ನು ಅಗದು ಹೋಗ್ತಾಯಿದ್ರು. ಅಷ್ಟೇ ಶಿವಸೇನೆಯನ್ನು ನೋಡ್ತೀವಿ. ಅಥವಾ ಈಗ ರಾಜ್ ಠಾಕ್ರೆ ಹೇಳಿದ್ರು ಲುಂಗಿ ಉಠಾವ್ ಪುಂಗಿ ಬಜಾವ್. ಅಷ್ಟು ಶಿವಸೇನೆ ಬರೀ ಆ ಕಾರಣದಿಂದ ಇವತ್ತು ಶಿವಸೇನೆ ಯಾಕೆ ಸರ್ವೈವ್ ಆಗುತ್ತೆ ಅಂದರೆ, ಶಿವಸೇನೆಯ ಶಾಖೆಗಳು ಕೆಳಮಟ್ಟದವರೆಗೆ. ನಾನು ಅನೇಕ ಬಾರಿ ಮುಂಬೈಗೆ ಹೋದಾಗ ನೋಡಿದ್ದೀನಿ, ನಿಮ್ಮ ಮನೆಯಲ್ಲಿ ಏನೋ ಒಂದು ಆಯ್ತಪ್ಪ, ಅಡ್ಡಿ ಅಡಚಣೆ ಆಯಿತು, ಶಾಖೆಯಿಂದ ನಿಮಗೆ ಆಂಬ್ಯುಲೆನ್ಸ್ಗಳು ಬರ್ತವೆ. ಒಂದು ವೇಳೆ ಈಗ ಮಹಾನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೃದ್ಧ ಜೀವಗಳಿರ್ತವೆ, ಮಕ್ಕಳೆಲ್ಲ ಫಾರಿನಲ್ಲಿ ಇರ್ತಾರೆ, ಅವ್ರ ದಿನ ಏನಾಗ್ತಿದೆ, ಅವ್ರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಏನು ಬೇಕು, ಅವ್ರು ಹೇಗಿದ್ದಾರೆ. ಅನೇಕ ಬಾರಿ ನಾವು ನೋಡ್ತೀವಲ್ವಾ, 3-4 ದಿನ ಸತ್ರು ಗೊತ್ತಾಗಲ್ಲ ಮಹಾನಗರಗಳಲ್ಲಿ. ಶಿವಸೇನೆಯ ಶಾಖೆ ದೇ ವಿಲ್ ಟೇಕ್ ಕೇರ್ ಆಫ್ ಓಲ್ಡ್ ಏಜ್ ಪೀಪಲ್. ಹಿಂದೆ ನಾನು ತುಂಬ ಚಿಕ್ಕವನಿದ್ದಾಗ ಗೋರೆಗಾವ್ಗೆ ಹೋಗಿದ್ದೆ. ಗೋರೆಗಾವ್ನ ಕಿರಾಣಿ ಅಂಗಡಿದ ಮೇಲೆ ಒಂದು ಪಾರ್ಟಿ ಬರೆದಿತ್ತು, ಮರಾಠಿಯಲ್ಲಿ ಪಾರ್ಟಿ ಅಂತಾರೆ, ಅಂದರೆ ಇದು ಬೋರ್ಡ್ ಹಾಕಿರ್ತಾರೆ. ಬೋರ್ಡಲ್ಲಿ ಏನು ಬರ್ದಿತ್ತದು, ಈ ಕಿರಾಣಿ ಅಂಗಡಿಯವನು ನಿಮಗೆ ಅಗತ್ಯಕ್ಕಿಂತ ಜಾಸ್ತಿ ದುಡ್ಡು ತೆಗೆದುಕೊಂಡ್ರೆ ಈ ನಂಬರ್ಗೆ ಲ್ಯಾಂಡ್ಲೈನ್ ಮೇಲೆ ಕಾಲ್ ಮಾಡಿ ಅಂತ. ಅಷ್ಟೇ ಅಲ್ಲ, ಶಾಖೆ ದೈನಂದಿನ ಬದುಕನ್ನು ರೀಚ್ ಆದ ರೀತಿ ಅದು. ಮಹಾನಗರಗಳಲ್ಲಿ ಏನಾಗುತ್ತೆ, ನಿಮಗೆ ಎಕ್ದಮ್ ಮೈಗ್ರೇಷನ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ನಾನು ತಪ್ಪು ಸರಿ ಅಂತ ಅನ್ನಲ್ಲ, ಇವತ್ತು ಯುರೋಪ್ ದೇಶದಲ್ಲೂ ಇದನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಹುಡುಗಿಯರನ್ನು ಯಾರೋ ಛೇಡಿಸ್ತಾ ಇದ್ದಾರೆ, ಏನೋ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ ಏನೂ ಮಾಡಲ್ಲ. ಆ ಸಂದರ್ಭದಲ್ಲಿ ಇವರು ಕುಟುಂಬದ ನೆರವಿಗೆ ಧಾವಿಸ್ತಾ ಇದ್ದಾರೆ. ಶಿವಸೇನೆಯ ಶಾಖೆಗಳು ನೋಡಿ, BJP ಏಕನಾಥ್ ಶಿಂದೆ ಅವ್ರನ್ನ ಕರ್ಕೊಂಡು ಬಂದು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಬಾಳ್ ಠಾಕ್ರೆಯ ಪ್ರಭಾವವನ್ನು ಯಾಕೆ ಅಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಬಾಳ್ ಠಾಕ್ರೆ ಮಾಡಿದ ಕೆಲಸ ಅದು.
ಇವತ್ತು ಉದ್ಧವ್ ಠಾಕ್ರೆ ಐ ಡೋಂಟ್ ನೋ ಶಿವಸೇನಾ ಶಾಖಾ ಪ್ರಮುಖರನ್ನ ಭೇಟಿ ಆಗ್ತಾರೋ ಇಲ್ಲೋ, ಬಟ್ ನಾರಾಯಣ್ ರಾಣೆ ಮೊನ್ನೆ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು, ಬಾಲ್ ಠಾಕ್ರೆ ಅತ್ಯಂತ ಯಾವುದೋ ಒಂದು ಚಾಳ್ನ ಶಿವಸೇನೆಯ ಕಾರ್ಯಕರ್ತ ಯಾರು ಡೇ ಒನ್ನಿಂದಿದ್ದಾನೆ, ಅವ್ರು ನಾರಾಯಣ್ ಅಂತಿದ್ದಿಲ್ಲ, ಅವ್ರು ನಾರೇ ಅಂತಿದ್ರು. ಅಂದರೆ ಅಲ್ಲಿಂದ ಛಗನ್ ಭುಜಬಲ್ರನ್ನ ಎಲ್ಲಿಂದ ತಗೊಂಡು ಬಂದಿದ್ರು ಬಾಲ್ ಠಾಕ್ರೆ. ನನಗನ್ಸುತ್ತೆ ಆ ಕಾರಣದಿಂದ ಇವತ್ತಿಗೂ ಮುಂಬೈ ಮಹಾನಗರ ಪಾಲಿಕೆ ಅಥವಾ ಮುಂಬೈಯ ಬೇಸ್ ಏನಿದೆ ಅಲ್ಲಿ ಮರಾಠಿ ವೋಟರ್, ಹೊಸ ವೋಟರ್ ಅಲ್ಲ, ಯಾರು ಬಾಲ್ ಠಾಕ್ರೆಯನ್ನು ನೋಡಿದ್ದಾರೆ ಆ ವೋಟರ್ಗಳು ಇನ್ನೂ ಶಿವಸೇನೆಯನ್ನು ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಅಂತ. ಈಗ ನೀವು ಮೊನ್ನೆ ವಿಧಾನಸಭಾ ಚುನಾವಣೆ ನಡೀತು, ಇಡೀ ರಾಜ್ಯದಲ್ಲಿ ಅವ್ರು 20 ಸೀಟ್ ಬಂದರು, 10 ಸೀಟ್ ಅಲ್ಲೇ ಬಂದರು. ಅವರು ಈಗೇನು 72 ಸೀಟ್ ಬಂದಿವೆ, ಅಲ್ಲೇ 10 ಸೀಟ್ ಬಂದರು. ಅಂದರೆ ಇದು ಯಾಕೆ ನಾನು ಹೇಳ್ತಿದ್ದೇನೆ ಅಂದರೆ, ಬೆಂಗಳೂರಿನಲ್ಲೂ ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೀತವೆ, ಪೊಲಿಟಿಕಲ್ ಕಾರ್ಯಕರ್ತರು ನೋಡ್ತಾ ಇರ್ತಾರೆ. ಒಂದು ಪೊಲಿಟಿಕಲ್ ಪಾರ್ಟಿ ಬರೀ ಐಡಿಯಾಲಜಿಕಲ್ ಕೆಲಸ ಮಾಡ್ತಕ್ಕಂಥದ್ದಲ್ಲ, ದೈನಂದಿನ ಬದುಕನ್ನು ಸರಳ ಮಾಡೋ ಕೆಲಸ. ಅದು ಹೇಗೆ ಮುಖ್ಯ ಆಗತ್ತೆ. ಹಿಂದೆ ಬಾಂಬ್ ಬ್ಲಾಸ್ಟ್ಗಳ ಘಟನೆಗಳು ನಡೆದ್ವಲ್ಲ, ಯಾಕಿಷ್ಟು ಶಿವಸೇನೆ ಇಷ್ಟು ಪಾಪ್ಯುಲರ್ ಆಗಿ ಮಹಾರಾಷ್ಟ್ರದಲ್ಲಿ ಉಳ್ಕೊಂತು? ಮೊನ್ನೆ ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ರು, ಇವತ್ತಿನವರೆಗೂ ಮುಂಬೈ ಅವರು ಉದ್ಧವ್ ಠಾಕ್ರೆ ಜೊತೆ ನಂದೆಷ್ಟೇ ರಾಜಕೀಯ ಮತಭೇದಗಳಿದ್ವು ಅಂದರು, ಬಾಲ್ ಠಾಕ್ರೆ ಒಂದು ಕರೆ ಕೊಟ್ಟರೆ ಮುಂಬೈ 1 ಗಂಟೆಯಲ್ಲಿ ಯಾಕೆ ಸ್ತಬ್ಧ ಆಗ್ತಿತ್ತು? ಬಾಲ್ ಠಾಕ್ರೆಗೆ ಆ ಕನೆಕ್ಟ್ ಜನರ ಜೊತೆಗಿತ್ತು. ರೈಟ್. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.